ದೇವರನ್ನು ನಂಬುವವನಿರಲಿ, ನಂಬದೇ ಇರುವವನಿರಲಿ, ನರ ಜನ್ಮದವರ ಮುಂದೆ ಇವತ್ತು ಜೀವವನ್ನು ಮತ್ತು ಮರಣವನ್ನು ಎದುರಿಗೆ ಆತನು ಇಟ್ಟಿದ್ದಾನೆ. ಆಶೀರ್ವಾದವನ್ನು, ಶಾಪವನ್ನು ದೇವರು ನಮಗಿಟ್ಟಿದೆ. ನಮಗೆ ಯಾವುದು ಬೇಕೋ ಅದನ್ನು ನಾವು ಆರಿಸಿಕೊಳ್ಳುವುದಕ್ಕಾಗಿ ಮನುಷ್ಯರಾಗಿರುವ ನಮಗೆ ಇವತ್ತು ಬುದ್ಧಿ, ಜ್ಞಾನ, ವಿವೇಕವನ್ನು ಕರ್ತನು ತಾನೇ ಆತನು ಕೊಟ್ಟಿದ್ದಾನೆ. ವಿವೇಕವುಳ್ಳವರಾಗಿ ಒಳ್ಳೆಯದನ್ನೇ ದೇವರ ವಾಕ್ಯದಲ್ಲಿ ಕೊನೆಯದಾಗಿ ನೋಡುತ್ತೇವೆ. ನೀವು ನಿಮ್ಮ ಸಂತತಿಯವರು ಜೀವಿಸುವುದಕ್ಕಾಗಿ, ಬದುಕಿಕೊಳ್ಳಿಕ್ಕುವುದಕ್ಕಾಗಿ ಇವತ್ತನ್ನು ಜೀವವನ್ನೇ ನೀವು ಆದುಕೊಳ್ಳಿರಿ, ಜೀವವನ್ನೇ ಆರಿಸಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯವು ಹೇಳಲ್ಪಡುತ್ತದೆ. ದೇವರಿಗೆ ಸ್ತೋತ್ರ. ಆದ್ದರಿಂದ ಇವತ್ತು ದೇವರ ಮಕ್ಕಳಾಗಿರುವ ನಾವು, ದೇವರ ಭಕ್ತರಾಗಿರುವಂಥ ನಾವು, ನಮ್ಮ ಜೀವಿತದಲ್ಲಿ ಏನೇ ಬರಲಿ, ಇವತ್ತು ಸನ್ನಿವೇಶಗಳು ಎಂಥದೇ ಆಗಲ್ಪಡಲಿ, ಯಾವ ರೋಗ, ವ್ಯಾಧಿ, ಬಾಧೆಗಳು, ಕೊರತೆಗಳು, ಹೋರಾಟಗಳು ಬರಲಿ, ಇದೆಲ್ಲ ಹಾಗೆ ಆಗಾಗುವುದು ಅಗತ್ಯ. ಕರ್ತನ ಬರುವಿಕೆ ಬಹಳ ಹತ್ತಿರವಾಗಿರುವುದರಿಂದ ಆತನ ಬರುವಿಕೆಗೆ ಎಲ್ಲ ಸೂಚನೆಗಳು ನೆರವೇರಲ್ಪಡುವಂಥ ಸೂಚನೆಗಳಲ್ಲಿ ಇವೆಲ್ಲವೂ ಒಂದಾಗಲ್ಪಟ್ಟಿರುವುದರಿಂದ ನಾವು ಯಾವುದಕ್ಕೂ ಚಿಂತಿಸದೆ ಜೀವವನ್ನೇ, ಆಶೀರ್ವಾದವನ್ನೇ, ಕರ್ತನನ್ನೇ ಆಶ್ರಯಿಸಿಕೊಂಡು ಜೀವಿಸುವುದಕ್ಕೆ, ಬದುಕುವುದನ್ನು ನಾವು ಅಂದುಕೊಳ್ಳಬೇಕೆಂಬುದಾಗಿ ದೇವರು ಬಯಸ್ತಾನೆ. ಯಾಕಂದರೆ ಪ್ರಲಾಪ ಪುಸ್ತಕದಲ್ಲಿ 3ನೇ ಅಧ್ಯಾಯ 38ನೇ ವಚನದಲ್ಲಿ ಕೂಡ ದೇವರ ವಾಕ್ಯ ಹೀಗೆ ಹೇಳ್ತದೆ: ಪರಾತ್ಪರನ ಬಾಯಿ ಮಾತಿನಿಂದಲೇ ಮೇಲುಗಳು, ಕೇಡುಗಳು ಇವತ್ತು ಸಂಭವಿಸ್ತದೆ. ಇವತ್ತು ದೇವರ ಬಾಯಿಂದಲೇ ಇವತ್ತು ನಮಗೆ ಮೇಲುಗಳು, ಇವತ್ತು ಕೇಡುಗಳು ಇವತ್ತು ನಮಗೆ ಸಂಭವಿಸ್ತದೆ ಎಂಬುದಾಗಿ ಕೂಡ ಪ್ರವಾದಿಯು ಆತನು ಹೇಳುವನಾಗಿದ್ದಾನೆ. ಆದ್ದರಿಂದ ಇವತ್ತು ದೇವರ ಮಕ್ಕಳಾಗಿರುವ ನಾವು ನಮ್ಮೆದುರಿಗಿರುವಂಥ ಇವತ್ತು ಐಕ್ಯತೆಯನ್ನು ನಾವು ಆರಿಸಿಕೊಳ್ಳುವರಾಗಿರೋಣ. ದೇವರಿಗೆ ಸ್ತೋತ್ರ. ಹಾಗಾದರೆ ಇವತ್ತು ಎಲ್ಲ ಸಂಗತಿಗಳು ಯಾಕೆ ನಮಗೆ ಕಾಡುತ್ತಾ ಇದೆ? ಇನ್ನೆಷ್ಟು ದಿವಸಗಳ ಕಾಲ ಈ ಫಂಗಸ್, ಭಯಾನಕರವಾದ ರೋಗಗಳು ಬರ್ತದೆ? ಇವತ್ತಿನವರೆಗೆ ನಾವು ಅನೇಕ ಸಂದೇಶಗಳನ್ನು ಕೇಳಿದ್ದೇವೆ. ಈಗ ಜನವರಿಯಲ್ಲಿ ಅಂತ್ಯವಾಗ್ತದೆ, ಜೂನ್ನಲ್ಲಿ ಅಂತ್ಯವಾಗ್ತದೆ, ಡಿಸೆಂಬರಲ್ಲಿ ಅಂತ್ಯವಾಗ್ತದೆ, ಈ ಫೆಬ್ರವರಿ ಒಳಗೆ ಇದಕ್ಕೆ ರೋಗ ನಿರೋಧಕ ಶಕ್ತಿ ಇವತ್ತು ಅಥವಾ ಔಷಧಿಗಳು ಕೊಂಡಲು ಅನೇಕ ಪ್ರವಾದಗಳನ್ನು ನಾವು ಕೇಳಿದ್ದೇವೆ. ಆದರೂ ಇವತ್ತು ನಡೆಯಲ್ಪಡಲಿಲ್ಲ. ಆ ಹೇಳಿದ ದಿನಗಳು, ತಿಂಗಳುಗಳು, ವರ್ಷಗಳು ದಾಟಿ ಹೋಗ್ತಾ ಇದೆ. ಇದು ಎಲ್ಲಿವರೆಗೆ ಮನುಷ್ಯನನ್ನು ಈ ರೋಗಗಳು ಕಾಡುತ್ತಾ ಇರ್ತದೆ, ಬೆನ್ನಟ್ಟಿಕೊಂಡೇ ಹಿಂಬಾಲಿಸಿಕೊಂಡೇ ಇರ್ತದೆ. ಇದಕ್ಕೆ ಏನು ಮಾಡಬೇಕು ಎಂಬುದರ ಕುರಿತು ಇವತ್ತು ದೇವರ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮೊದಲು ದೇವರ ಸಂದೇಶ ಬೆನ್ನಟ್ಟಿಕೊಂಡೇ ಇರುವಂಥ 5 ಸಂಗತಿಗಳನ್ನು ಇವತ್ತು ಧ್ಯಾನಿಸುವುದಕ್ಕಾಗಿ ನಾವು ಮನಸ್ಸು ಮಾಡಿದ್ದೇನೆ. ಹಲ್ಲೆಲೂಯಾ.